ಎಲ್ಲರಿಗೂ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. Firstly, would like to wish you all a very happy 74th Republic Day. ಸೈನಿಕ ಅಕಾಡೆಮಿ ವತಿಯಿಂದ ಈ ದಿನ 74ನೇ ಗಣರಾಜ್ಯೋತ್ಸವವನ್ನು ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ನಮ್ಮ ಈ 74ನೇ ಗಣರಾಜ್ಯೋತ್ಸವ ಸೆಲೆಬ್ರೇಷನ್ಗೆ ಬಂದಿರುವಂತಹ ಎಲ್ಲ ಭಾರತೀಯ ನಾಗರಿಕರಿಗೆ ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮ ಕುರಿತು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಲು ಇಚ್ಛಿಸುತ್ತೇನೆ. ಕಾರ್ಯಕ್ರಮದ MD ಸರ್ ಆದಂತ ಶ್ರೀಧರ್ ಸರ್ ಅವರ ಕರೆಗೆ ಹೋಗೊಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಎಕ್ಸ್ ಸರ್ವಿಸ್ ಮ್ಯಾನ್ ಕಿಶೋರ್ ಕದಂ ಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮ ಕುರಿತು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಲು ಇಚ್ಛಿಸುತ್ತೇನೆ. ನಮ್ಮ ಸೈನಿಕ್ ಅಕಾಡೆಮಿ ಮೈಸೂರಿನ ಕೋ ಫೌಂಡರ್ ಆದಂತ ಶ್ರೀಮತಿ ಅನಿತಾ ಶ್ರೀಧರ್ ಮ್ಯಾಮ್ ಪ್ರೆಸೆಂಟ್ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮ ಹೃತ್ಪೂರ್ವಕ ಇದು ತುಂಬಾ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಎಲ್ಲ ಕಾತರದಿಂದ ಕಾಯ್ತಿದ್ದಾರೆ. ಆ ಮ್ಯಾಮ್ಗೂ ಕೂಡ ನಮ್ಮ ಈ ಕಾರ್ಯಕ್ರಮ ಕುರಿತು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮದ ಶಕ್ತಿ ಆದಂತಹ ನಮ್ಮ ಸೈನಿಕ್ ಅಕಾಡೆಮಿಯ ದ ಬ್ಲಾಕ್ ಹ್ಯಾಟ್ ಕಮಾಂಡೋ ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಯಾಮ್ನ MD ಆದಂತಹ ಶ್ರೀಧರ್ ಸರ್ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಡಕ್ಕೆ ಕಾತರದಿಂದ ಕಾಯ್ತಿದ್ರೆ ಅವ್ರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮ ಕುರಿತು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದರೊಂದಿಗೆ ನಮ್ಮ ಸ್ಯಾಮ್ನ ಎಲ್ಲ ಸ್ಟಾಫ್ ವೃಂದದವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೆ ನಮ್ಮೊಂದಿಗೆ ಈಗ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ರೂಟ್ ಸ್ಕೂಲ್ ನ ಎಲ್ಲ ಸ್ಟಾಫ್ಗೂ ಕೂಡ ಈ ಕಾರ್ಯಕ್ರಮದ ಕುರಿತು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತಂದ್ರೆ ನಮ್ಮ ಸ್ಯಾಮ್ನ ಕ್ಯಾಂಡಿಡೇಟ್ ಆದಂತ ಎಲ್ಲ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ಹಾಗೂ ನಮ್ಮ ಸ್ಯಾಮ್ನ ಟ್ಯೂಷನ್ ಮಕ್ಕಳುಗಳು ಕೂಡ ಎಲ್ಲ ಪುಟಾಣಿ ಮಕ್ಕಳುಗಳು ಕೂಡ ಅದೇ ರೀತಿ ರೂಟ್ಸ್ ನ ಎಲ್ಲ ಚಿಕ್ಕ ಪುಟಾಣಿ ಮುದ್ದು ಪುಟಾಣಿಗಳಿಗೂ ಕೂಡ ಈ ಕಾರ್ಯಕ್ರಮವನ್ನು ಕುರಿತು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ದಿಂದ ಎಲ್ಲರನ್ನು ಸ್ವಾಗತಿಸಿದಂತಹ ರವಿ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತೇನೆ. ಗಣ್ಯರು ಮತ್ತು ಸಮಾರಂಭಕ್ಕೆ ಪಾಲ್ಗೊಂಡಿರುವ ಭಾರತೀಯ ನಾಗರಿಕರಿಗೆ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವ ಭಾರತೀಯ ರಾಷ್ಟ್ರೀಯ ಹಬ್ಬವಾಗಿದೆ. ಈ ದಿನ ಇಡೀ ದೇಶವೇ ಒಂದೇ ಮಾತರಂ ಮತ್ತು ಜನಗಣಮನದೊಂದಿಗೆ ಪ್ರತಿಧ್ವನಿಸುತ್ತದೆ. ಜನವರಿ 26, 1950 ಭಾರತೀಯ ಸಂವಿಧಾನ ಜಾರಿಗೊಳಿಸಿದ ದಿನವಾಗಿದೆ. ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದ ದಿನವಾಗಿದೆ. जय श्रीमान.
ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು, ಜಾತಿ ಒಂದೇ ಧರ್ಮ ಒಂದೇ. ಮಾಡುವಂತಹ ಎರಡು ಪ್ರಮುಖ ರಾಷ್ಟ್ರೀಯ ಹಬ್ಬಗಳು, ಒಂದು ಸ್ವಾತಂತ್ರ್ಯ ದಿನಾಚರಣೆ, ಮತ್ತೊಂದು ಗಣರಾಜ್ಯೋತ್ಸವ. ಈ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮ್ಮ ದೇಶಕ್ಕೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಸಾಕಷ್ಟು ಬಲಿದಾನಗಳೊಂದಿಗೆ ತಮ್ಮ ರಕ್ತ ಸುರಿಸಿ ನಮ್ಮ ದೇಶಕ್ಕಾಗಿ ಸಾಕಷ್ಟು ಅವರ ತನು ಮನವನ್ನು ಅರ್ಪಿಸಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅಂಥವ್ರನ್ನ ನಾವು ಇಂಥ ಸಮಯದಲ್ಲಿ ಸ್ಮರಿಸಲೇಬೇಕು. ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಅಂದಿನ ಕಾಲದಲ್ಲಿ ನಮ್ಮ ಕರ್ನಾಟಕದ ಕಿತ್ತೂರು ಸಂಸ್ಥಾನ ತುಂಬಾ ಬ್ರಿಟಿಷರ ವಿರುದ್ಧವಾಗಿ ನಿಂತು ನಮ್ಮ ನಾಡು ನುಡಿಗಾಗಿ ತುಂಬಾ ಹೋರಾಟ ಮಾಡಿದ್ರು. ಆ ಸಂಸ್ಥಾನದ ಪ್ರಮುಖ ವ್ಯಕ್ತಿ ಯಾರು ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ. ಆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟನಂತೆ ಇದ್ದು ಕಿತ್ತೂರು ಸಂಸ್ಥಾನಕ್ಕೆ ಕಾವಲುಗಾರನಾಗಿ ಇದ್ದು ಬ್ರಿಟಿಷರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿ ಬ್ರಿಟಿಷರ ನರನಾಡಿಗಳಲ್ಲಿ ಭಯವನ್ನ ಹುಟ್ಟಿಸಿ ಅವರನ್ನು ಹಿಮ್ಮೆಟ್ಟಿಸಿ ನಿಂತ ವ್ಯಕ್ತಿ ಯಾರಪ್ಪ ಅಂತ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳ್ತಿದಾಗನೆ ನಮ್ಮ ಯುವಕರಲ್ಲಿ ಪುಳಕ ಉಂಟಾಗೋದಂತೂ ಖಂಡಿತ ಸತ್ಯ. ಇವತ್ತು ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಏನಕ್ಕೆ ನೆನಪು ಮಾಡ್ಕೋಬೇಕು ಅಂತ ಅಂದ್ರೆ ಅವರು ಜನಿಸಿದ್ದು ಆಗಸ್ಟ್ 15ರಂದು ಹಾಗೂ ವೀರಮರಣವನ್ನ ಹೊಂದಿದ್ದು ಜನವರಿ 26ರಂದು. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದು ಕಾಕತಾಳೀಯನೂ ಹೌದು ಹಾಗೂ ನಮ್ಮ ಪುಣ್ಯನೂ ಹೌದು. ಜನವರಿ 26ರಂದು ಅವರು ಬ್ರಿಟಿಷರ ಕುತಂತ್ರಕ್ಕೆ ಬಲಿಯಾಗಿ ವೀರಮರಣವನ್ನು ಹೊಂದ್ತಾರೆ. ಹಾಗೆ ಅವರು ಜನಿಸಿದ್ದು ಆಗಸ್ಟ್ 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂದಂತ ದಿನ, ಜನವರಿ 26ನೇ ತಾರೀಕು ನಮಗೆ ಗಣರಾಜ್ಯ ಸಿಕ್ಕಂತ ದಿನ. ಈ ದಿನದಂದು ನಾವು ಸಂಗೊಳ್ಳಿ ರಾಯಣ್ಣ ಅವ್ರನ್ನ ನೆನೆಸುತ್ತಾ ಅವರ ಆದರ್ಶಗಳನ್ನ ನಮ್ಮಲ್ಲಿ ರೂಢಿಸಿಕೊಂಡು ನಾವು ದೇಶಭಕ್ತರಾಗಿ ದೇಶ ಸೇವೆಗೆ ಸದಾ ಸಿದ್ಧರಾಗಿ ಬದುಕೋಣ ಅಂತ ತಮ್ಮಲ್ಲಿ ಕೇಳ್ಕೋತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಇವರ ಬಗ್ಗೆ ಸುದೀರ್ಘವಾಗಿ ತಿಳಿಸಿಕೊಟ್ಟಂತಹ ನಮ್ಮ ವಿಜಯ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. Simon!
ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾದ ಸರ್ ಕಿಶೋರ್ ಕದಂ ಸರ್ ಹಾಗೂ ದೇವರಾಜ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. 7ರಲ್ಲಿಯೇ ಭಾರತೀಯ ಸೇನೆಯ ಮೆಡಿಕಲ್ ಗ್ರೂಪ್ಗೆ ಆಯ್ಕೆಯಾದರು. ಸತತ 17 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇದಲ್ಲದೆ ರಾಷ್ಟ್ರೀಯ ಕಾರ್ಯಕ್ರಮಗಳು ನಿರ್ವಹಿಸಿದ್ದಾರೆ. ಜನರ ಕರುಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಇನ್ನಷ್ಟು ಜನರನ್ನು ಪ್ರೋತ್ಸಾಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಾಗೂ ಸ್ಯಾಮ್ನ ಅಭ್ಯರ್ಥಿಗಳು ಹಾಗೂ ನಮ್ಮ ರೂಟ್ಸ್ ಶಾಲೆಯ ಶಿಕ್ಷಕರೊಂದರಿಗೆ ಹಾಗೂ ಪುಟಾಣಿಗಳಿಗೆ ಏನ್ ಮಾಡ್ಬೇಕು ಗಾಡಿ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇದನ್ನು ನಾವು 74ನೇ ಗಣರಾಜ್ಯೋತ್ಸವ ಆಚರಿಸ್ತಿದ್ವಿ. ಈ 74ನೇ ಗಣರಾಜ್ಯೋತ್ಸವ 26 ನವೆಂಬರ್ 49 ಅನುಮೋದನೆ ಆಗುತ್ತೆ. ಏನು ಗಣರಾಜ್ಯವಾಗಿ ತಪ್ಪರೆ ನಮ್ಮ ಸಂವಿಧಾನ 26 ನವೆಂಬರ್ ಅನುಮೋದನೆ ಆಗುತ್ತೆ. ಮತ್ತು 26 ಜನವರಿ 1950ರಲ್ಲಿ ಇದು ಅನುಷ್ಠಾನಕ್ಕೆ ಬರುತ್ತೆ. ನಾವು ಈ ಸ್ವಾತಂತ್ರ್ಯ ಭಾರತದಲ್ಲಿ ಸ್ವಾತಂತ್ರ್ಯವಾಗಿ ಗಾಡಿ ತಗೋತಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ನಮ್ಮ ಪೂರ್ವಜರು ಕಾರಣ. ಆ ನಮ್ಮ ಸ್ವಾತಂತ್ರ್ಯವಾಗಿಡಲು ಸೈನಿಕರು ಕಾರಣ. ನಮ್ಮ ಪೂರ್ವಜರನ್ನು ನಾವು ಆಗಾಗ ನೆನೆಸ್ಕೋತೀವಿ. ಅದು ನಮ್ಮ ಯಾರೇ ಆಗಿರಲಿ, ಗಾಂಧೀಜಿ ಆಗಿರಲಿ, ಭಗತ್ ಸಿಂಗ್ ಆಗಿರಲಿ, ಆಜಾದ್ ಅಂತ ಆಗಿರಲಿ, ಎಂಥ ಇವರಲ್ಲೂ ನೆನೆಸ್ಕೋತೀವಿ. ಆದರೆ ವಿಷಾದ ಸಂಗತಿ ಅಂದರೆ ನಾವು ಸೈನಿಕರನ್ನು ತುಂಬ ಮರೆತು ಬಿಟ್ಟಿದ್ದೀವಿ. ಆ ಸೈನಿಕರನ್ನು ನೆನಪಿಸೋವಂಥ ಕೆಲಸ ನಮ್ಮ ಸಾಯನ ಅಕಾಡೆಮಿಯ ಶ್ರೀಧರ್ ಅವರು ಮಾಡ್ತಿದ್ದಾರೆ. ಅವ್ರಿಗೂ ಅವರ ಟೀಮ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಈ ಮಾತನ್ನು ಆಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತಾ ಜೈ ಹಿಂದ್. ಆದರೂ ಕಿಶೋರ್ ಸರ್ ಅವರಿಗೆ 71ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ರೂಟ್ಸ್ನ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕರು ಆಗ ನನ್ನ ಸಹೋದರಿಯರು ಹಾಗೂ ನನ್ನ ಸಹೋದರರಿಗೆ ರಾಜ್ಯೋತ್ಸವದ ಶುಭಾಶಯಗಳು. ಭಾರತದ ಅಭಿವೃದ್ಧಿಗೋಸ್ಕರ ಇವರು ಹಲವಾರು ಕಾರ್ಯಗಳನ್ನು ಕೈಗೊಂಡು ಸಂವಿಧಾನದ ಶಿಲ್ಪಿ, ಸಮಾಜ ಪ್ರವರ್ತಕ ಆಗಿರುವಂತಹ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ನೀನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರಿ. ಈಗ ಅಶಕ್ತಿ ನಿನ್ನಲ್ಲಿಲ್ಲ. ಪರಾಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ನಿನ್ನ ಪಾಪದ ಮೂಟೆ ನಿನ್ನ ಹೆಗಲೋತ್ತಿದೆ. ಎತ್ತು ನಿನ್ನ ಗಾಂಡೀವ, ಉಡು ಪರಮೇಶ್ವರನು ಕೊಟ್ಟ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮತಾಂಧ ಅವರನ್ನು ಕೊಂದಕ್ಕೆ ಮಾತ್ರಕ್ಕೆ ನೀನು ಮೂರ್ಖನಾಗಿರುವೆ. ಸುರಲೋಕಕ್ಕೆ ಸ್ವಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಅರ್ಜುನ ಭುಜಬಲ ಪರಾಕ್ರಮಕ್ಕೆ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಯ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆ ಯದುನಂದನ.
Today we have all gathered to celebrate 74th Republic Day of our nation.